ಬಾಲಕಿಯ ಅನುಮಾನಾಸ್ಪದ ಸಾವು ಪ್ರಕರಣ ತನಿಖೆಯ ವಿವರವನ್ನ ತಿಳಿಯಲು ಬಂದ ದೂರುದಾರ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ದೂರುದಾರ ಜಯಂತ್ ಬಂದಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಒಳ್ಳೆ ರೀತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಠಾಣೆ ಭೇಟಿ ಬಳಿಕ ಎಸ್ಐಟಿ ಠಾಣೆ ಭೇಟಿ ಬಳಿಕ ದೂರುದಾರ ಜಯಂತ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿ ವಿರುದ್ಧವೇ ಆರೋಪಿಸಿದ್ದ ಜಯಂತ್ ಅಪ್ರಾಪ್ತ ಬಾಲಕಿಯನ್ನ ಹೂತು ಹಾಕಿದ್ದ ಆರೋಪ, ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಹೂತು ಹಾಕಿದ್ದಾರೆ ಎನ್ನುವ ಆರೋಪವನ್ನ ಆತ ಮಾಡಿದ್ದ. ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಬಗ್ಗೆ ಆತ ಚೆನ್ನಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಯೂಟರ್ನ್ ಹೊಡೆದಿದ್ದಾರೆ ಜಯಂತ್. ಏನಕ್ಕೋಸ್ಕರ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳೋ ಅಷ್ಟು ಇಲ್ವಾ ಸರ್? ಏನಕ್ಕೋಸ್ಕರ ಸರ್ ಒಂದು ವಿಡಿಯೋ ಸರಿಯಾಗಿ ನೋಡದೆ ಒಂದು ಅಧಿವೇಶನದ ಸಮಯವನ್ನು ಏನಕ್ಕೆ ವ್ಯರ್ಥ ಮಾಡಬೇಕು? ಏನಕ್ಕೆ ಇಂಥ ವಿಷಯನ ತೆಗೆದಾಕ್ಬೇಕು? ನಿನ್ನೆ ಅಷ್ಟೊತ್ತಿಗೆ ಅರೆಸ್ಟ್ ಮಾಡ್ಬೇಕಂತ ಹೇಳ್ತಾ ಇದಾರಂತಲ್ಲ, ಏನಕ್ಕೆ ಬೇಕಿದು? ನಾನು ಈ ಮೂಲಕ ಈ ಒಂದು ರಾಜಕಾರಣಿ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು, ನೋಡಿ ನಾನು ಬರ್ತೀನಿ, ಒಂದು ಮತದಾರನಾಗಿ ಬರ್ತೀನಿ. ನಾನು ಬೇರೆ ಯಾವುದೇ ರೀತಿಯ ಆ ಧರ್ಮಸ್ಥಳ ಕ್ಷೇತ್ರ ಬಂದು ಹೋಗ್ತಾ ಇದ್ದೀರಾ, ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ಅದು ನಾವು ಮಾಡ್ತಾ ಇರೋದಲ್ಲ, ಇವರಾಗೇ ಮಾಡ್ತಾ ಇರೋದು, ಹಾಳು ಮಾಡ್ತಾ ಇರೋದು. ಅಂತ ಸಂದರ್ಭದಲ್ಲಿ ನಾನೇ ಬರ್ತೀನಿ, ನಾನೇ ಬಂದು ಹೇಳ್ತೀನಿ, ಧರ್ಮಸ್ಥಳ ಗ್ರಾಮದಲ್ಲಿ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳೋ ಅಷ್ಟು ಇಲ್ವಾ ಸರ್? ಏನಕ್ಕೋಸ್ಕರ ಸರ್? ಬಾಲಕಿಯ ಅನುಮಾನಾಸ್ಪದ ಸಾವು ಪ್ರಕರಣ ತನಿಖೆಯ ವಿವರವನ್ನ ತಿಳಿಯಲು ಬಂದ ದೂರುದಾರ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ದೂರುದಾರ ಜಯಂತ್ ಬಂದಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಒಳ್ಳೆ ರೀತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಠಾಣೆ ಭೇಟಿ ಬಳಿಕ ಎಸ್ಐಟಿ ಠಾಣೆ ಭೇಟಿ ಬಳಿಕ ದೂರುದಾರ ಜಯಂತ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿ ವಿರುದ್ಧವೇ ಆರೋಪಿಸಿದ್ದ ಜಯಂತ್ ಅಪ್ರಾಪ್ತ ಬಾಲಕಿಯನ್ನ ಹೂತು ಹಾಕಿದ್ದ ಆರೋಪ, ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಹೂತು ಹಾಕಿದ್ದಾರೆ ಎನ್ನುವ ಆರೋಪವನ್ನ ಆತ ಮಾಡಿದ್ದ. ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಬಗ್ಗೆ ಆತ ಚೆನ್ನಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಯೂಟರ್ನ್ ಹೊಡೆದಿದ್ದಾರೆ ಜಯಂತ್. ಏನಕ್ಕೋಸ್ಕರ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳೋ ಅಷ್ಟು ಇಲ್ವಾ ಸರ್? ಏನಕ್ಕೋಸ್ಕರ ಸರ್ ಒಂದು ವಿಡಿಯೋ ಸರಿಯಾಗಿ ನೋಡದೆ ಒಂದು ಅಧಿವೇಶನದ ಸಮಯವನ್ನು ಏನಕ್ಕೆ ವ್ಯರ್ಥ ಮಾಡಬೇಕು? ಏನಕ್ಕೆ ಇಂಥ ವಿಷಯನ ತೆಗೆದಾಕ್ಬೇಕು? ನಿನ್ನೆ ಅಷ್ಟೊತ್ತಿಗೆ ಅರೆಸ್ಟ್ ಮಾಡ್ಬೇಕಂತ ಹೇಳ್ತಾ ಇದಾರಂತಲ್ಲ, ಏನಕ್ಕೆ ಬೇಕಿದು? ನಾನು ಈ ಮೂಲಕ ಈ ಒಂದು ರಾಜಕಾರಣಿ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು, ನೋಡಿ ನಾನು ಬರ್ತೀನಿ, ಒಂದು ಮತದಾರನಾಗಿ ಬರ್ತೀನಿ. ನಾನು ಬೇರೆ ಯಾವುದೇ ರೀತಿಯ ಆ ಧರ್ಮಸ್ಥಳ ಕ್ಷೇತ್ರ ಬಂದು ಹೋಗ್ತಾ ಇದ್ದೀರಾ, ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ಅದು ನಾವು ಮಾಡ್ತಾ ಇರೋದಲ್ಲ, ಇವರಾಗೇ ಮಾಡ್ತಾ ಇರೋದು, ಹಾಳು ಮಾಡ್ತಾ ಇರೋದು. ಅಂತ ಸಂದರ್ಭದಲ್ಲಿ ನಾನೇ ಬರ್ತೀನಿ, ನಾನೇ ಬಂದು ಹೇಳ್ತೀನಿ, ಧರ್ಮಸ್ಥಳ ಗ್ರಾಮದಲ್ಲಿ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳೋ ಅಷ್ಟು ಇಲ್ವಾ ಸರ್? ಏನಕ್ಕೋಸ್ಕರ ಸರ್? ಬಾಲಕಿಯ ಅನುಮಾನಾಸ್ಪದ ಸಾವು ಪ್ರಕರಣ ತನಿಖೆಯ ವಿವರವನ್ನ ತಿಳಿಯಲು ಬಂದ ದೂರುದಾರ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ದೂರುದಾರ ಜಯಂತ್ ಬಂದಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಒಳ್ಳೆ ರೀತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಠಾಣೆ ಭೇಟಿ ಬಳಿಕ ಎಸ್ಐಟಿ ಠಾಣೆ ಭೇಟಿ ಬಳಿಕ ದೂರುದಾರ ಜಯಂತ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿ ವಿರುದ್ಧವೇ ಆರೋಪಿಸಿದ್ದ ಜಯಂತ್ ಅಪ್ರಾಪ್ತ ಬಾಲಕಿಯನ್ನ ಹೂತು ಹಾಕಿದ್ದ ಆರೋಪ, ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಹೂತು ಹಾಕಿದ್ದಾರೆ ಎನ್ನುವ ಆರೋಪವನ್ನ ಆತ ಮಾಡಿದ್ದ. ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಬಗ್ಗೆ ಆತ ಚೆನ್ನಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಯೂಟರ್ನ್ ಹೊಡೆದಿದ್ದಾರೆ ಜಯಂತ್. ಏನಕ್ಕೋಸ್ಕರ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳೋ ಅಷ್ಟು ಇಲ್ವಾ ಸರ್? ಏನಕ್ಕೋಸ್ಕರ ಸರ್ ಒಂದು ವಿಡಿಯೋ ಸರಿಯಾಗಿ ನೋಡದೆ ಒಂದು ಅಧಿವೇಶನದ ಸಮಯವನ್ನು ಏನಕ್ಕೆ ವ್ಯರ್ಥ ಮಾಡಬೇಕು? ಏನಕ್ಕೆ ಇಂಥ ವಿಷಯನ ತೆಗೆದಾಕ್ಬೇಕು? ನಿನ್ನೆ ಅಷ್ಟೊತ್ತಿಗೆ ಅರೆಸ್ಟ್ ಮಾಡ್ಬೇಕಂತ ಹೇಳ್ತಾ ಇದಾರಂತಲ್ಲ, ಏನಕ್ಕೆ ಬೇಕಿದು? ನಾನು ಈ ಮೂಲಕ ಈ ಒಂದು ರಾಜಕಾರಣಿ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು, ನೋಡಿ ನಾನು ಬರ್ತೀನಿ, ಒಂದು ಮತದಾರನಾಗಿ ಬರ್ತೀನಿ. ನಾನು ಬೇರೆ ಯಾವುದೇ ರೀತಿಯ ಆ ಧರ್ಮಸ್ಥಳ ಕ್ಷೇತ್ರ ಬಂದು ಹೋಗ್ತಾ ಇದ್ದೀರಾ, ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ಅದು ನಾವು ಮಾಡ್ತಾ ಇರೋದಲ್ಲ, ಇವರಾಗೇ ಮಾಡ್ತಾ ಇರೋದು, ಹಾಳು ಮಾಡ್ತಾ ಇರೋದು. ಅಂತ ಸಂದರ್ಭದಲ್ಲಿ ನಾನೇ ಬರ್ತೀನಿ, ನಾನೇ ಬಂದು ಹೇಳ್ತೀನಿ, ಧರ್ಮಸ್ಥಳ ಗ್ರಾಮದಲ್ಲಿ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳೋ ಅಷ್ಟು ಇಲ್ವಾ ಸರ್? ಏನಕ್ಕೋಸ್ಕರ ಸರ್? ಬಾಲಕಿಯ ಅನುಮಾನಾಸ್ಪದ ಸಾವು ಪ್ರಕರಣ ತನಿಖೆಯ ವಿವರವನ್ನ ತಿಳಿಯಲು ಬಂದ ದೂರುದಾರ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ದೂರುದಾರ ಜಯಂತ್ ಬಂದಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಒಳ್ಳೆ ರೀತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಠಾಣೆ ಭೇಟಿ ಬಳಿಕ ಎಸ್ಐಟಿ ಠಾಣೆ ಭೇಟಿ ಬಳಿಕ ದೂರುದಾರ ಜಯಂತ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿ ವಿರುದ್ಧವೇ ಆರೋಪಿಸಿದ್ದ ಜಯಂತ್ ಅಪ್ರಾಪ್ತ ಬಾಲಕಿಯನ್ನ ಹೂತು ಹಾಕಿದ್ದ ಆರೋಪ, ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಹೂತು ಹಾಕಿದ್ದಾರೆ ಎನ್ನುವ ಆರೋಪವನ್ನ ಆತ ಮಾಡಿದ್ದ. ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಬಗ್ಗೆ ಆತ ಚೆನ್ನಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಂತ ಹೇಳಿ ಈಗ ಯೂಟರ್ನ್ ಹೊಡೆದಿದ್ದಾರೆ ಜಯಂತ್. ಏನಕ್ಕೋಸ್ಕರ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳೋ ಅಷ್ಟು ಇಲ್ವಾ ಸರ್? ಏನಕ್ಕೋಸ್ಕರ ಸರ್ ಒಂದು ವಿಡಿಯೋ ಸರಿಯಾಗಿ ನೋಡದೆ ಒಂದು ಅಧಿವೇಶನದ ಸಮಯವನ್ನು ಏನಕ್ಕೆ ವ್ಯರ್ಥ ಮಾಡಬೇಕು? ಏನಕ್ಕೆ ಇಂಥ ವಿಷಯನ ತೆಗೆದಾಕ್ಬೇಕು? ನಿನ್ನೆ ಅಷ್ಟೊತ್ತಿಗೆ ಅರೆಸ್ಟ್ ಮಾಡ್ಬೇಕಂತ ಹೇಳ್ತಾ ಇದಾರಂತಲ್ಲ, ಏನಕ್ಕೆ ಬೇಕಿದು? ನಾನು ಈ ಮೂಲಕ ಈ ಒಂದು ರಾಜಕಾರಣಿ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು,
ನೋಡಿ ನಾನು ಬರ್ತೀನಿ, ಒಂದು ಮತದಾರನಾಗಿ ಬರ್ತೀನಿ. ನಾನು ಬೇರೆ ಯಾವುದೇ ರೀತಿಯ ಆ ಧರ್ಮಸ್ಥಳ ಕ್ಷೇತ್ರ ಬಂದೋಗ್ತಾ ಇದ್ದೀರಾ. ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ಅದು ನಾವು ಮಾಡ್ತಾ ಇರೋದಲ್ಲ, ಇವರಾಗೇ ಮಾಡ್ತಾ ಇರೋದು, ಹಾಳು ಮಾಡ್ತಾ ಇರೋದು. ಅಂತ ಸಂದರ್ಭದಲ್ಲಿ ನಾನೇ ಬರ್ತೀನಿ, ನಾನೇ ಬಂದು ಹೇಳ್ತೀನಿ. ಧರ್ಮಸ್ಥಳ ಗ್ರಾಮದಲ್ಲಿ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳು, ಅಷ್ಟು ಇಲ್ವಾ ಸರ್? ಏನಕ್ಕೋಸ್ಕರ ಸರ್? ಬಾಲಕಿಯ ಅನುಮಾನಾಸ್ಪದ ಸಾವು ಪ್ರಕರಣ ತನಿಖೆಯ ವಿವರವನ್ನ ತಿಳಿಯಲು ಬಂದ ದೂರುದಾರ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ದೂರುದಾರ ಜಯಂತ್ ಬಂದಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಒಳ್ಳೆ ರೀತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಠಾಣೆ ಭೇಟಿ ಬಳಿಕ ಎಸ್ಐಟಿ ಠಾಣೆ ಭೇಟಿ ಬಳಿಕ ದೂರುದಾರ ಜಯಂತ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿ ವಿರುದ್ಧವೇ ಆರೋಪಿಸಿದ್ದ ಜಯಂತ್ ಅಪ್ರಾಪ್ತ ಬಾಲಕಿಯನ್ನ ಹೂತು ಹಾಕಿದ್ದ ಆರೋಪ, ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಹೂತು ಹಾಕಿದ್ದಾರೆ ಎನ್ನುವ ಆರೋಪವನ್ನ ಆತ ಮಾಡಿದ್ದ. ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಬಗ್ಗೆ ಆತ ಚೆನ್ನಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಈತ ಈಗ ಯೂಟರ್ನ್ ಹೊಡೆದಿದ್ದಾರೆ ಜಯಂತ್. ಏನಕ್ಕೋಸ್ಕರ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳು, ಅಷ್ಟು ಇಲ್ವಾ ಸರ್? ಏನಕ್ಕೋಸ್ಕರ ಸರ್? ಒಂದು ವಿಡಿಯೋ ಸರಿಯಾಗಿ ನೋಡದೆ ಒಂದು ಅಧಿವೇಶನದ ಸಮಯವನ್ನು ಏನಕ್ಕೆ ವ್ಯರ್ಥ ಮಾಡಬೇಕು? ಏನಕ್ಕೆ ಇಂಥ ವಿಷಯನ ತೆಗೆದಾಕಬೇಕು? ನಿನ್ನ ಅಷ್ಟೊತ್ತಿಗೆ ಅರೆಸ್ಟ್ ಮಾಡ್ಬೇಕಂತ ಹೇಳ್ತಾ ಇದಾರಂತಲ್ಲ, ಏನಕ್ಕೆ ಬೇಕಿದು? ನಾನು ಈ ಮೂಲಕ ಈ ಒಂದು ರಾಜಕಾರಣಿ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು, ನೋಡಿ ನಾನು ಬರ್ತೀನಿ, ಒಂದು ಮತದಾರನಾಗಿ ಬರ್ತೀನಿ. ನಾನು ಬೇರೆ ಯಾವುದೇ ರೀತಿಯ ಆ ಧರ್ಮಸ್ಥಳ ಕ್ಷೇತ್ರ ಬಂದೋಗ್ತಾ ಇದ್ದೀರಾ. ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ಅದು ನಾವು ಮಾಡ್ತಾ ಇರೋದಲ್ಲ, ಇವರಾಗೇ ಮಾಡ್ತಾ ಇರೋದು, ಹಾಳು ಮಾಡ್ತಾ ಇರೋದು. ಅಂತ ಸಂದರ್ಭದಲ್ಲಿ ನಾನೇ ಬರ್ತೀನಿ, ನಾನೇ ಬಂದು ಹೇಳ್ತೀನಿ. ಧರ್ಮಸ್ಥಳ ಗ್ರಾಮದಲ್ಲಿ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳು, ಅಷ್ಟು ಇಲ್ವಾ ಸರ್? ಏನಕ್ಕೋಸ್ಕರ ಸರ್? ಬಾಲಕಿಯ ಅನುಮಾನಾಸ್ಪದ ಸಾವು ಪ್ರಕರಣ ತನಿಖೆಯ ವಿವರವನ್ನ ತಿಳಿಯಲು ಬಂದ ದೂರುದಾರ. ಬೆಳ್ತಂಗಡಿಯ ಎಸ್ಐಟಿ ಕಚೇರಿಗೆ ದೂರುದಾರ ಜಯಂತ್ ಬಂದಿದ್ದಾನೆ. ಎಸ್ಐಟಿ ಅಧಿಕಾರಿಗಳು ಒಳ್ಳೆ ರೀತಿ ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಠಾಣೆ ಭೇಟಿ ಬಳಿಕ ಎಸ್ಐಟಿ ಠಾಣೆ ಭೇಟಿ ಬಳಿಕ ದೂರುದಾರ ಜಯಂತ್ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಪೊಲೀಸ್ ಅಧಿಕಾರಿ ವಿರುದ್ಧವೇ ಆರೋಪಿಸಿದ್ದ ಜಯಂತ್ ಅಪ್ರಾಪ್ತ ಬಾಲಕಿಯನ್ನ ಹೂತು ಹಾಕಿದ್ದ ಆರೋಪ, ಕಾನೂನು ಪ್ರಕ್ರಿಯೆಗೆ ಒಳಪಡಿಸದೆ ಹೂತು ಹಾಕಿದ್ದಾರೆ ಎನ್ನುವ ಆರೋಪವನ್ನ ಆತ ಮಾಡಿದ್ದ. ಈಗ ಎಸ್ಐಟಿ ಅಧಿಕಾರಿಗಳ ತನಿಖೆ ಬಗ್ಗೆ ಆತ ಚೆನ್ನಾಗಿ ಅವರು ತನಿಖೆ ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಈತ ಈಗ ಯೂಟರ್ನ್ ಹೊಡೆದಿದ್ದಾರೆ ಜಯಂತ್. ಏನಕ್ಕೋಸ್ಕರ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳು, ಅಷ್ಟು ಇಲ್ವಾ ಸರ್? ಏನಕ್ಕೋಸ್ಕರ ಸರ್? ಒಂದು ವಿಡಿಯೋ ಸರಿಯಾಗಿ ನೋಡದೆ ಒಂದು ಅಧಿವೇಶನದ ಸಮಯವನ್ನು ಏನಕ್ಕೆ ವ್ಯರ್ಥ ಮಾಡಬೇಕು? ಏನಕ್ಕೆ ಇಂಥ ವಿಷಯನ ತೆಗೆದಾಕಬೇಕು? ನಿನ್ನ ಅಷ್ಟೊತ್ತಿಗೆ ಅರೆಸ್ಟ್ ಮಾಡ್ಬೇಕಂತ ಹೇಳ್ತಾ ಇದಾರಂತಲ್ಲ, ಏನಕ್ಕೆ ಬೇಕಿದು? ನಾನು ಈ ಮೂಲಕ ಈ ಒಂದು ರಾಜಕಾರಣಿ ವ್ಯಕ್ತಿಗಳಿಗೆ ಕೇಳ್ತಾ ಇರೋದು, ನೋಡಿ ನಾನು ಬರ್ತೀನಿ, ಒಂದು ಮತದಾರನಾಗಿ ಬರ್ತೀನಿ. ನಾನು ಬೇರೆ ಯಾವುದೇ ರೀತಿಯ ಆ ಧರ್ಮಸ್ಥಳ ಕ್ಷೇತ್ರ ಬಂದೋಗ್ತಾ ಇದ್ದೀರಾ. ಧರ್ಮಸ್ಥಳ ಕ್ಷೇತ್ರದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ಅದು ನಾವು ಮಾಡ್ತಾ ಇರೋದಲ್ಲ, ಇವರಾಗೇ ಮಾಡ್ತಾ ಇರೋದು, ಹಾಳು ಮಾಡ್ತಾ ಇರೋದು. ಅಂತ ಸಂದರ್ಭದಲ್ಲಿ ನಾನೇ ಬರ್ತೀನಿ, ನಾನೇ ಬಂದು ಹೇಳ್ತೀನಿ. ಧರ್ಮಸ್ಥಳ ಗ್ರಾಮದಲ್ಲಿ 7ನೇ ಕ್ಲಾಸ್ ಕುಸ್ತಿ ಅಂತ ಹೇಳ್ಬೋದು, ಅಲ್ಲ 7ನೇ ಕ್ಲಾಸ್ ವಿದ್ಯಾಭ್ಯಾಸ ಅಂತ ಹೇಳು, ಅಷ್ಟು ಇಲ್ವಾ ಸರ್? ಏನಕ್ಕೋಸ್ಕರ ಸರ್?